ಜನವರಿ 1 ರಂದು ಪ್ರಾರಂಭವಾಗುವ ಆಧುನಿಕ ಗ್ರೆಗೋರಿಯನ್ ಕ್ಯಾಲೆಂಡರ್ಗಿಂತ ಭಿನ್ನವಾಗಿ ಹಿಂದೂ ಕ್ಯಾಲೆಂಡರ್ ಸೂರ್ಯನು ಮೀನ ಅಥವಾ ಮೆಷನ್ನು ಪ್ರವೇಶಿಸಿದಾಗ ಪ್ರಾರಂಭವಾಗುತ್ತದೆ. ಮೊದಲನೆಯದು ಚಂದ್ರಮಾನ ಯುಗಾದಿ ಮತ್ತು ಎರಡನೆಯದು ಏಪ್ರಿಲ್ 14, 2025 ರಿಂದ ಪ್ರಾರಂಭವಾಗುವ ಸೌರಮಾನ ಯುಗಾದಿ. ಈ ದಿನಾಂಕದ ನಂತರ ಜಗತ್ತು ಸಮುದ್ರ ಬದಲಾವಣೆಯನ್ನು ಅನುಭವಿಸುತ್ತದೆ ಏಕೆಂದರೆ ನಾವು ಸ್ವಾತಿ ನಕ್ಷತ್ರವನ್ನು ಪ್ರವೇಶಿಸುತ್ತೇವೆ. ರಾಹು ದಶ 1. ಬೆಂಕಿ ಮತ್ತು ಪ್ರವಾಹಗಳು ಕೃಷಿಯನ್ನು ನಾಶಪಡಿಸುತ್ತವೆ, ಆಹಾರ ಪಡಿತರವನ್ನು ಅಗತ್ಯಗೊಳಿಸುತ್ತದೆ. 2. ಕಾಡು ಪ್ರಾಣಿಗಳು ಜನನಿಬಿಡ ಪ್ರದೇಶಗಳಲ್ಲಿ ಪ್ರವೇಶಿಸುತ್ತವೆ. 3. ಆಹಾರ ಮಾಲಿನ್ಯವು ಹೊಸ ರೋಗಗಳನ್ನು ಹರಡುತ್ತದೆ. 4. ಅಪನಂಬಿಕೆ ರಾಜಕೀಯ ಜಗಳಗಳನ್ನು ಪ್ರಚೋದಿಸುತ್ತದೆ ಮತ್ತು ಅಂತಿಮವಾಗಿ ಯುದ್ಧಗಳು ದೇಶೀಯ ಮತ್ತು ಅಂತರರಾಷ್ಟ್ರೀಯ ಬೆಳವಣಿಗೆಯ ಮನೋಭಾವದ ಮೌಲ್ಯಯುತ ನಾಯಕರು ಉಳಿಯುತ್ತಾರೆ. 5. ದೇಶಗಳು ತಮ್ಮ ರಕ್ಷಣಾ ಪಡೆಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಸಶಕ್ತಗೊಳಿಸುತ್ತವೆ ಮತ್ತು ಕೊನೆಗೆ ಹೊಸ ಸಂವಿಧಾನಗಳನ್ನು ರಚಿಸುತ್ತವೆ. 6. ಉತ್ಪಾದನೆಯ ಕುಸಿತವು ಜಾಗತಿಕ ಆರ್ಥಿಕತೆಯನ್ನು ಅಪಾಯಕ್ಕೆ ಒಳಪಡಿಸುತ್ತದೆ. 7. ಹೊಸ ನಾಯಕರು ಏರುತ್ತಾರೆ ಏಕೆಂದರೆ ಕೃತಕ ಬುದ್ಧಿಮತ್ತೆ ವಂಚನೆಗಾಗಿ ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ನ್ಯಾಯಾಲಯಗಳ ದಕ್ಷತೆಯನ್ನು ವೇಗಗೊಳಿಸುತ್ತದೆ. 9. ವಿರಳ ಪ್ರತಿಭೆಯು ದೇಶಗಳನ್ನು ಈ ಹಿಂದೆ ಅಗೌರವ ತೋರಿದ ಜನರನ್ನು ನೇಮಿಸಿಕೊಳ್ಳಲು ಒತ್ತಾಯಿಸುತ್ತದೆ.